ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿ ಸಿದ್ದು ವಿಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್, ತುಂಬ ಫೈಬರ್ ಇರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನನಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಕಾಳು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೀಜ, ಕಡಲೆಬೇಳೆ, ಎಣ್ಣೆ, ಒಂದು 4 ಜನಕ್ಕೆ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನಾನು. ನೀವು ನಿಮ್ಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅಷ್ಟು ಸಾಮಗ್ರಿಗಳನ್ನು ನೀವು ಹೆಚ್ಚಿಸ್ಕೋಬೇಕಾಗುತ್ತೆ. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಜೊತೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಮಾಡ್ಕೊತೀನಿ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ಇವಾಗ ಮೆಣಸಿನ್ಕಾಯಿ, ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಈ ರೀತಿ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ನಾನು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಮೆತ್ತಗಾಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಅವಲಕ್ಕಿನ ತಿನ್ನೋದ್ರಿಂದ ಅದರಲ್ಲಿ ಫೈಬರ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಅದರಲ್ಲಿ ಕಬ್ಬಿಣಾಂಶ ಇದೆ. ಇದನ್ನು ತಿನ್ನೋದ್ರಿಂದ ತೂಕ ಇಳಿಸೋರ್ಗಂತೂ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನಾವು ಒಂದೇ ಥರನೇ ತಿನ್ನಬೇಕು ಅಂತೇನಿಲ್ಲ. ಇದನ್ನು ವಾರದಲ್ಲಿ 3 ಬಾರಿ ತಗೊಂಡ್ರೂ ಏನು ತಪ್ಪಿಲ್ಲ ಅಂತ ಅಂದ್ಕೊತೀನಿ. ಅನ್ನಕ್ಕಿಂತ ಹೆಚ್ಚು ಫೈಬರ್ ಅವಲಕ್ಕಿಯಲ್ಲೇ ಇದೆ, ನಿಜವಾಗ್ಲೂ ಗೊತ್ತಾ. ಒಂದೇ ಥರ ರೆಸಿಪಿ ತಿನ್ನಿ ಅಂತ ಯಾರೂ ಹೇಳಲ್ಲ. ಇದರಲ್ಲಿ ನಾನಾ ಥರ ಮಾಡ್ಕೋಬೋದು. ಪಾಯಸ ಮಾಡ್ಕೋಬೋದು, ಗೊಜ್ಜು ಅವಲಕ್ಕಿ ಮಾಡ್ಕೋಬೋದು, ಪ್ರಸಾದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇದನ್ನು ನೀವು ಯಾವ ಥರ ಬೇಕಿದ್ರೂ ಇದನ್ನು ಮಾಡಿಕೊಂಡು ಸೇವಿಸ್ಬೋದು. ಅಷ್ಟು ಒಳ್ಳೆ ಬೆನಿಫಿಟ್ ಇದೆ ಇದರಲ್ಲಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕಾಗಿತ್ತು, ಅದು ಬೇಗ ಬೇಯ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಅದೆಲ್ಲ ನೀಟಾಗಿ ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡು ಇವಾಗೆಲ್ಲ ನೀಟಾಗಿ ಬೆಂದಿದೆ. ನಾನು ಕೊನೆಯಲ್ಲಿ ರುಚಿನ ಹಾಕ್ಕೊಂಡು, ಮಸಾಲೆಗೆ ರುಚಿನ ಹಾಕ್ಕೊಂಡು ನಾನು ಅವಲಕ್ಕಿನ ನಂತರದಲ್ಲಿ ಹಾಕ್ತೀನಿ. ಅವಲಕ್ಕಿನ ಹಾಕಿದ್ಮೇಲೂ ರುಚಿ ಹಾಕ್ಬೋದಲ್ವ ಅಂತ ಅಂದ್ಕೋಬೋದು. ನಾವು ಮೊದಲೇ ರುಚಿ ಹಾಕೋದ್ರಿಂದ ಅದು ನೀಟಾಗಿ ಮಸಾಲೆಗೆ ರುಚಿ ಎಲ್ಲ ಹಿಡ್ಕೊಂಡಿರುತ್ತೆ. ರುಚಿ ಹಾಕಿದ ತಕ್ಷಣವೇ ನಾವು ಅವಲಕ್ಕಿನ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ. ಏನಕ್ಕಂದರೆ ಮಸಾಲೆ ಎಲ್ಲ ರುಚಿ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಅದು 1 ನಿಮಿಷಗಳ ಕಾಲ ಫ್ರೈ ಆದರೆ ಸಾಕಾಗುತ್ತೆ. ನಂತರ ಅವಲಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ಈರುಳ್ಳಿ ಎಲ್ಲನೂ ಕೂಡ ಉಪ್ಪು ಆಗಿಬಿಡುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ. ಅದಕ್ಕೋಸ್ಕರ ನೀವು ಬೇಡ ಅಂದರೆ ಅವಲಕ್ಕಿ ಹಾಕಿದ್ಮೇಲೂ ಕೂಡ ನೀವು ರುಚಿನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಎಲ್ಲನೂ ನೀಟಾಗಿ ಮಸಾಲೆ ಎಲ್ಲ ಬೆರೆಯೋ ಥರ ಮಿಕ್ಸ್ ಮಾಡಿಕೊಂಡು 1 ನಿಮಿಷಗಳ ಕಾಲ ಅದನ್ನ ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಸ್ಟವ್ನ ಆಫ್ ಮಾಡಿಲ್ಲ, ಆನಲ್ಲೇ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನೇ ಬೇಯಿಸ್ಕೊತೀನಿ ಮುಚ್ಚಿಟ್ಟು. ಇವಾಗ ಅದೆಲ್ಲ ಬೆಂದಿದೆ. ಇವಾಗ ಅದನ್ನು ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ಸ್.